ನನಗೆ ತುಂಬ ಜನ ಎಲ್ಲ ರಾತ್ರಿ ಎಲ್ಲ ಫೋನ್ ಮಾಡಿ ಎಲ್ಲ ಜೋರು ಮಾಡ್ತಾರೆ, ರಾತ್ರಿ 1 ಗಂಟೆ ಎಲ್ಲ ಫೋನ್ ಮಾಡ್ತಾರೆ ಈಗೆಲ್ಲ. ಹಾಗಾಗಿ ನಾನು ನಿನ್ನೆ ಬಂದು ಹೋಗಿದ್ದೆ. ಅದಕ್ಕಾಗಿ ಇವತ್ತು ಬರಲಿಕ್ಕೆ ಹೇಳಿದ್ದಾರೆ, 11 ಗಂಟೆ ಬರಲಿಕ್ಕೆ ಹೇಳಿದ್ದಾರೆ. ನಾನು 10 ಗಂಟೆ ಬರ್ತೇನೆ ಅಂತ ಹೇಳಿದ್ದೇನೆ. ಈಗ ನಾನು ಬಂದಿದ್ದೇನೆ. ಯಾರು ಕರ್ತದ್ದು ಯಾರು? SIT ಅವರು? ಅವರ ಹೆಸರು ಎಂತ ಸಂಪತ್ ಕುಮಾರ್ ಅಂತ ಅವ್ರ ಹೆಸರು ಹೇಳಿದರು. ಅವರು ನಿನ್ನೆ ಫೋನ್ ಮಾಡಿದ್ರು. ಹಾಗೆ ನಿನ್ನೆ ಈಗ ಯಾವ ಕೇಸಲ್ಲಿ ಕರೆದಿದ್ದಾರೆ ಅಂತ ಹೇಳಿದ್ದಾರೆ ಅದು ಗೊತ್ತಿಲ್ಲ, ಎಂತ ಹೇಳಿಲ್ಲ. ಈಗ ನಿಮ್ಮ ಒಬ್ಬರನ್ನು ಕರೆದ ಅಥವಾ ಅವರಿಬ್ಬರನ್ನು ಕರೆದಿದ್ದಾರಾ? 3 ಜನ. ನಾನು ಅವರಿಗೂ ಇವತ್ತು ಫೋನ್ ಮಾಡಿದ್ದೇನೆ. ಯಾಕಂದರೆ ನಾನು ನಿನ್ನೆ ಅವರಿಗೆ ಫೋನ್ ಮಾಡಲಿಕ್ಕೆ ಹೋಗಿಲ್ಲ. ಯಾಕಂದರೆ ನಿನ್ನೆ ಫೋನ್ ಮಾಡಿದ್ದು ಸಹ ಇವರು ಒಟ್ಟಿಗೆ ಬರ್ತಾರಂತ ನನಗೆ ಇಲ್ಲಿಗೆ ಬರ್ಬೋದು ಬೆಳ್ತಂಗಡಿಗೆ. ಮುಂಚೆ ಎಲ್ಲ CBIಗೆಲ್ಲ ಹೋಗುವಾಗ ನನಗೆ ಅಷ್ಟು ಗೊತ್ತಿಲ್ಲ, ಚೆನ್ನೈಗೆಲ್ಲ ಆಗ ನಾವು ಒಟ್ಟಿಗೆ ಹೋಗಿದ್ದು. ಆದರೂ ನಾನು ಇವತ್ತೊಂದು ವಾಪಸ್ ಫೋನ್ ಮಾಡಿ ಕೇಳಿದೆ. ಅದಕ್ಕೆ ಅವರು ಹೇಳಿದ್ರು ರಜಕ್ಕೆಲ್ಲ ಅಂತ ಹೇಳಿದರು, ನಮ್ಮನ್ನು ಸಹ ಮಧ್ಯಾಹ್ನ ಕರೆದಿದ್ದಾರೆ ಹೇಳಿದರು. ಅವ್ರು ಬರ್ತಾರಂತ? ಅವರು ಸಹ? ಹೌದು, ಅವರು ಕರೆದ್ರೆ ಬರಲೇಬೇಕಲ್ವ. ಮಧ್ಯಾಹ್ನ ಬರ್ತಾರೆ ಅವರು? ಮಧ್ಯಾಹ್ನ ಬರ್ಬೋದು, ಅವ್ರು ಬರಲಿಕ್ಕೆ ಹೇಳಿದಾರಂತೆ. ಸರ್, ಈಗ SIT ಒಂದು ಕೇಸು ಇದು ಮಾಡ್ತಾ ಇರುವಂಥದ್ದು ಅಂದರೆ ಈ ಶವಹೂತ ಕೇಸಲ್ಲಿ. ಈಗ ನಿಮಗೆ ಏನಕ್ಕೆ ಕರೆದಿದ್ದಾರೆ ಅಂತ ಅನಿಸ್ತಾ ಇದೆ? ಅಂದರೆ ಈ ಸೌಜನ್ಯ ಕೇಸ್ನಲ್ಲಿ ನಿಮ್ಮ ವಿರುದ್ಧ ಆಗ ಆರೋಪ ಇತ್ತು, ಅದೇ ವಿಚಾರಕ್ಕಂತ ಏನಾದರೂ ಇದೆಯಾ? ಇರ್ಬೋದು, ಅದು ಹಾಗೆ ಇರ್ಬೋದು. ಹಾಗೆಲ್ಲ ನೀವು ಅದರಲ್ಲೆಲ್ಲ ಕ್ಲಿಯರ್ ಆಗಿ ಇದಾಗಿದೆ ನಿಮಗೆ? ಹೌದು, ಅದರಲ್ಲಿ ನಮ್ಮದೆಲ್ಲ ಇದಾಗಿದೆ. ಎಲ್ಲ ಇದರಲ್ಲಿ CID ಆಗಿದೆ, ಮಾಮೂಲಿ ಪೊಲೀಸ್ನವ್ರದ್ದು, ಇಲ್ಲಿ ಲೋಕಲ್ ಪೊಲೀಸ್ನವ್ರದ್ದು. ಅದು ಸಹ ಸೌಜನ್ಯ ಸತ್ತ ಮೇಲೆ 1 ವರ್ಷದ ನಂತರ ಇವರೆಲ್ಲ ಪ್ಲ್ಯಾನ್ ಮಾಡಿ ಹೇಗೆ ಹೆಸರೆಲ್ಲ ಹೇಳಬೇಕಂತೆಲ್ಲ ಪ್ಲ್ಯಾನ್ ಮಾಡಿ ಹಾಕಿದರು. ಅದು ಮತ್ತು TVಯಲ್ಲೆಲ್ಲ ಬಂತು. ಮತ್ತು ನಾನು ಆ ಟೈಮಲ್ಲಿ ನಾನು ಸಹ ಇಲ್ಲಿ ಹೋಗಿದ್ದೇನೆ, ಸೌಜನ್ಯ ಮಹಾವರ ಹೋಟೆಲಿಗೆ ಹೋಗಿ ಕೇಳಿದ್ದೇನೆ. ಆ ಟೈಮಲ್ಲಿ ನನ್ನ ಹತ್ರ ಹೇಳಿದ್ದಾನೆ, ಖುದ್ದಾಗಿ ಹೇಳಿದ್ದಾನೆ, ನೋಡಿ ಉದಯನ, ನೀವು ಸ್ವಲ್ಪ ಈಗ ಖುಷಿ ಸ್ವಲ್ಪ ಇದರಲ್ಲಿ ಇರಿ ಸಮಾಧಾನದಲ್ಲಿ. ನಾನು ಅದನ್ನು ಹೇಳಿ ನಿಮ್ಮ ಹೆಸರನ್ನು ಹೇಳಲಿಕ್ಕೆ ಹೇಳ್ತೇನೆ ಇವ್ರ ಹತ್ರ. ಯಾರಿಗೆ? CID ಅವರಿಗೆ. ನೀವೊಂದು ನನಗೆ ಒಂದು ಕೆಲಸ ಮಾಡಬೇಕು. ನೀವು ಫೋನಲ್ಲಿ ಕೊಂಡೋಗಿ ಅಲ್ಲಿ ಹೆಗ್ಡೆಯವರ ತಮ್ಮನ ಮಗನ ಹತ್ರ ಮಾತಾಡಿ ಅಲ್ಲಿ ಅವರಿಗೆ ಹೆಸರು ಹೇಳಿ ಆಗಿದೆ ಮುಂಚೆ ಪ್ಲ್ಯಾನ್ ಮಾಡಿ. ಮತ್ತೆ ಅವರಿಗೆ ಗೊತ್ತಿಲ್ಲ ಆ ಊರಲ್ಲಿ ಇದ್ದಾನಿದಲ್ಲ ಅಂತ ಗೊತ್ತಿಲ್ಲ. ಅದನ್ನು ಕನ್ಫರ್ಮ್ ಮಾಡಲಿಕ್ಕೆ ನನ್ನ ಹತ್ರ ಈ ಹುಡುಗಿಯ ಮಾವ ಸೌಜನ್ಯನ ಮಾವ ವಿಠಲ್ ಗೌಡ ನನ್ನ ಹತ್ರ ಹೇಳಿದ್ದಾನೆ. ನಾನು ಅದನ್ನು ಮೊಬೈಲಲ್ಲಿ ಆವತ್ತು ಸಣ್ಣ ಮೊಬೈಲ್ ಇತ್ತು, ಅದನ್ನು ನಾನು ಇವರಿಗೆ SP ಗೌರಿ ಅವರಿಗೆ ಹೇಳಿ ಅವರಿಗೆ ಫೋನ್ ಮಾಡಿ ಕೇಳಿ ಮತ್ತು ಅವರಿಗೆ ನಾನು ಅದನ್ನು ಕೊಟ್ಟಿದ್ದೇನೆ. ಸರ್, ಈಗ ಆರಂಭದಲ್ಲಿ ಇಲ್ಲ ಅನ್ನುವಂಥದ್ದು, ಇದಕ್ಕೆ ಏನು ಹೇಳ್ತೀರಾ ನೀವು? ನೋಡಿ, ಅದಕ್ಕೆ ಏನಂದರೆ ನೋಡಿ, ಈ ವಿಷಯವನ್ನು ತಿಮರೋಡಿ ಮಹೇಶ್ ಶೆಟ್ಟಿ ಒಂದು ಚಾನಲಲ್ಲಿ ಖುದ್ದು ಹೇಳಿದ್ದಾನೆ. ಯಾಕಂದರೆ ಇದನ್ನೆಲ್ಲ ನಾವೆಲ್ಲ ಮತ್ತು ಇವನು ಅವರು ಗಿಲಿಯಾರ್ನ ಇದರಲ್ಲಿ ಒಬ್ಬರು ಇವನು ಹುಡುಗಿ ಸೌಜನ್ಯ ಮಾವ ವಿಠಲ್ ಗೌಡ ಹೇಳಿದ್ದಾನೆ, ನಮಗೆ ಎಲ್ಲ ಗೌರ್ಮೆಂಟ್ ವಕೀಲಿಗೆ ಎಲ್ಲ ಖರ್ಚಾಗಿದೆ, ಎಲ್ಲ ಎಷ್ಟೊಂದು 1.5 ಕೋಟಿ ಖರ್ಚಾಗಿದೆ ಅಂತ ಹೇಳಿದ್ದಾನೆ. ಅದು ಸತ್ಯ, ಅವನು ಹೇಳಿದ್ದು ಸತ್ಯವೇ. ಅದು ಹೇಗೆ ಇವನು ಸಹ ಹೇಳಿದ್ದಾನೆ, ಮಹೇಶ್ ಶೆಟ್ಟಿ ಸಹ. BS ರೇಖಾ ಅಂತ ಒಬ್ಬ ಜಡ್ಜ್ ಇದ್ಲು, ನಮಗೆ ದುಡ್ಡು ತೆಕೊಂಡು ಮೋಸ ಮಾಡಿದವರೆಲ್ಲ ಹೇಳಿದ್ದಾನೆ ಎಲ್ಲ ಹೇರು ತಿಮರೋಡಿಯವರು. ನಮ್ಮನ್ನುಂಟಲ್ಲ, ನಾವು ಎಲ್ಲ ತನಿಖೆ ಎಲ್ಲ ನಮ್ಮದು ಎಲ್ಲ ಮ್ಯಾಪಿಂಗ್ ಅದೆಲ್ಲ ಆದ ನಂತರ ನಮ್ಮನ್ನು ಆ ಟೈಮಲ್ಲಿ ಇದ್ದದ್ದು ಬೇರೆದದ್ದು ಜಡ್ಜ್ ಇದ್ದದ್ದು ಬೇರೆದದ್ದು ಜಡ್ಜ್. ಅವರೆಲ್ಲ ತನಿಖೆ ಎಲ್ಲ ಆಗಿ ನಮ್ಮನ್ನು ನಮ್ಮ ತನಿಖೆ ಆದಮೇಲೆ ಎಲ್ಲ ಬಿಟ್ಬಿಟ್ರು. ಬ್ರೈನ್ ಮ್ಯಾಪಿಂಗ್ ಆಗಿದೆ ಇಲ್ಲಿ ಆಗಿದ್ದು ಇದರಲ್ಲಿ ಆಗಿದ್ದು ಬೆಂಗಳೂರಲ್ಲಿ. ನಾವು ಅದಕ್ಕಿಂತ ಮುಂಚೆ ನಮಗೆ ಬಂದು ನಾವೇ ಖುದ್ದಾಗಿ ಹೇಳಿದ್ದು. ಹಾಗೆ ಹೇಳಿದರು, ಪೊಲೀಸ್ನವರು ಹೇಳಿದರು, CBI ಅವರು ನೀವು ಅದಕ್ಕೆ ಕೈಯಲ್ಲಿ ಬರೆದು ಕೊಡಬೇಕು. ನಾವು ಆ ಟೈಮಲ್ಲಿ ಇಲ್ಲಿಗೆ ಹೋಗಿ ಚೆನ್ನೈಗೆ ಹೋಗಿದ್ದೇವೆ. CBI ಅವರ ಹತ್ರ ಮಾತಾಡಲಿಕ್ಕೆ ಹೋಗಿದ್ದು ಚೆನ್ನೈಗೆ. SP ಅವರಂತ ಇರಬೇಕು. ಅಲ್ಲಿ ಬರೆದು ಕೊಟ್ಟು ಮತ್ತು ನಮ್ಮನ್ನು ಇಲ್ಲಿ ಬರಲಿಕ್ಕೆ ಬೆಂಗಳೂರಿಗೆ ಬರಲಿಕ್ಕೆ ಹೇಳಿದ್ದಾರೆ. ನಾವು ಅದು ಸಹ ಇದು ಮಾಡಿದೆ, 3 ದಿನ ಮಾಡಿದ್ದಾರೆ. ಒಂದು ದೊಡ್ಡ ಕುರ್ಚಿಯಲ್ಲಿ ಕೂತು ಎಲ್ಲ ಇದಕ್ಕೆಲ್ಲ ಕೈಯಲ್ಲೆಲ್ಲ ಇಟ್ಟು ಅದಕ್ಕೆಲ್ಲ ನಮ್ಮ ಹತ್ರ ಎಲ್ಲ ಪ್ರಶ್ನೆ ಕೇಳೋದು, ಅದು ಬೇರೆ ಮಾಡಿದರು. ಒಂದು ಕೋಣೆಯಲ್ಲಿ ಎಂಥ ತಲೆಗೆಲ್ಲ ಜೆಲ್ಲೆಲ್ಲ ಹಾಕಿ ಎಂಥ ಟೊಪ್ಪಿ ಎಲ್ಲ ಎಂಥ ಸೂಜಿಯೆಲ್ಲ ಏನೋ ಹಾಕಿ ನಮ್ಮ ಹತ್ರ ಅಲ್ಲಿ ನಾವು ಏನು ಮಾತಾಡಲಿಕ್ಕಿಲ್ಲ, ನಾವು ಸುಮ್ಮನೆ ಕೇಳೋದು ಮಾತ್ರ. ಅದು ಆಚೆಯಿಂದ ಏನಾದರೂ ಪ್ರಶ್ನೆ ಆ ಥರ ಬರ್ತದೆ, ಆ ಥರ ಮಾಡಿದ್ದಾರೆ. ಅದು ಮಾಡಿದ ನಂತರವೂ ಸಹ ನಮ್ಮನ್ನು ಈ ಇದರಲ್ಲಿ ನಮ್ಮ ಹೆಸರು FIR ಇಲ್ಲ, ಏನಿಲ್ಲ. ನಮ್ಮನ್ನೇ ಬಿಡಲಿಕ್ಕೆ ಇದರಲ್ಲಿ ಸಂಬಂಧ ಇಲ್ಲ ಅಂತ ಹೇಳಿದ ನಂತರ ಸಹ CBI ವಕೀಲರು ಅಂದರೆ ಇವರು PP ವಕೀಲರು ಶಿವಂತ್ ಪೆರ್ಲಾ ಅಂತ ಅವರ ಮುಖಾಂತರ ಸೌಜನ್ಯ ತಂದೆ ಚಂದ್ರಪ್ಪ ಗೌಡರು ನಮ್ಮನ್ನು ಇದು ಸಾರೋಪಿ ಅಂತ ಮಾಡಲಿಕ್ಕೆ ಆ ಟೈಮಲ್ಲಿ ಇರೋದು BS ರೇಖಾ ಅಂತ ಜಡ್ಜ್ ಅಂತ ಇವರೇ ಹೇಳಿದ್ದಾರೆ. ಯಾರು? ನಾನು ಹೇಳೋದಲ್ಲ, ತಿಮರೋಡಿ ಹೇಳಿದ ಮಾತು ಅವರು ಹೇಳಿದ್ದಾರೆ. ಅವರೇ ಅಂತ ಹೇಳಿದ್ದು ನಮ್ಮನ್ನು ಸಾರೋಪಿ ಎಂದು ಮಾಡಿದ್ದು. ಈಗ ನಿಮಗೆ ಮಾತ್ರ ಮಾಡಿದ್ರೆ ಮತ್ತೆ ಎಲ್ಲರಿಗೂ ಆಗಿದೆಯಾ? ನಾನು 3 ಆಗಿದೆ. ಓಕೆ.